ಏಪ್ರಿಲ್ ತಿಂಗಳಲ್ಲಿ ಸಾಲು ಸಾಲು ಕನ್ನಡ ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿದೆ. ಈ ಚಿತ್ರಗಳು ತಮ್ಮ ಕಂಟೆಂಟ್ ಮೂಲಕವೇ ಗೆಲುವಿನ ವಿಶ್ವಾಸದಲ್ಲಿದೆ. ಈಗಾಗಲೇ ಕೆಲವು ಸಿನಿಮಾಗಳು ಟ್ರೈಲರ್ ಹಾಗೂ ಪೋಸ್ಟರ್ಗಳ ಮೂಲಕ ಗಮನ ಸೆಳೆದಿದೆ. ಅಂತಹ ಸಿನಿಮಾಗಳ ಲಿಸ್ಟ್ ಇಲ್ಲಿದೆ. ಅಜ್ಞಾತವಾಸಿ ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನದ ರಂಗಾಯಣ ರಘು ಮುಖ್ಯ ಭೂಮಿಕೆಯ ಅಜ್ಞಾತವಾಸಿ ಬಿಡುಗಡೆಗೆ ರೆಡಿಯಾಗಿದೆ. ಮಲೆನಾಡಿನ ಮರ್ಡರ್ ಮಿಸ್ಟರಿ ಕಥೆ ಚಿತ್ರದಲ್ಲಿದ್ದು, ಈಗಾಗಲೇ ಬಿಡುಗಡೆಯಾಗಿರುವ ಟ್ರೈಲರ್ ಮೂಲಕ ಭಾರಿ ಸದ್ದು ಮಾಡುತ್ತಿದೆ. ಈ ಚಿತ್ರ ಏಪ್ರಿಲ್ 11ರಂದು ರಿಲೀಸ್ ಆಗ್ತಾ ಇದೆ. ವಿದ್ಯಾಪತಿ ಹಾಸ್ಯ ನಟ ನಾಗಭೂಷಣ್ ಅಭಿನಯದ ವಿದ್ಯಾಪತಿ ಚಿತ್ರ ಕೂಡ ತೆರೆ ಕಾಣಲು ಸಜ್ಜಾಗಿದೆ. ವಿಶೇಷವಾಗಿ ಡಾಲಿ ಧನಂಜಯ್ ಈ ಚಿತ್ರದಲ್ಲಿ ಅನಕೊಂಡ ಅನ್ನೋ ಸ್ಪೆಷಲ್ ರೋಲ್ ಮಾಡುವುದರ ಜೊತೆಗೆ ನಿರ್ಮಾಣವನ್ನು ಮಾಡಿದ್ದಾರೆ. ಇಶಾಮ್ ಮತ್ತು ಹಸೀಂ ಖಾನ್ ನಿರ್ದೇಶನದ ವಿದ್ಯಾಪತಿ ಚಿತ್ರ ಏಪ್ರಿಲ್ 10ಕ್ಕೆ ರಿಲೀಸ್ಗೆ ಸಜ್ಜಾಗಿದೆ. ಯುದ್ಧಕಾಂಡ ಬಹಳ ನಿರೀಕ್ಷೆ ಹುಟ್ಟಿಸಿರುವ ಯುದ್ಧಕಾಂಡ ಚಿತ್ರ ಕೂಡ ಈ ತಿಂಗಳಿನಲ್ಲಿ ಬಿಡುಗಡೆಯಾಗ್ತಾ ಇದೆ. ಕೃಷ್ಣ ಅಜಯ್ ರಾವ್ ಮಹಿಳಾ ಪರ ಹೋರಾಟ ವಕೀಲನಾಗಿ ಕಾಣಿಸಿಕೊಂಡಿದ್ದು, ಏಪ್ರಿಲ್ 18ಕ್ಕೆ ಈ ಚಿತ್ರ ಬಿಡುಗಡೆಯಾಗ್ತಾ ಇದೆ. ವೀರಚಂದ್ರಹಾಸ ರವಿ ಬಸ್ರೂರು ಡೈರೆಕ್ಷನ್ನ ವಿನೂತನ ಶೈಲಿಯ ಸಿನಿಮಾ ವೀರಚಂದ್ರಹಾಸ ಯಕ್ಷಗಾನದ ವೈಭವವನ್ನು ಸಿನಿಮಾ ರೂಪದಲ್ಲಿ ತೋರಿಸಲಿದ್ದು, ಅನೇಕ ಯಕ್ಷಗಾನ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ. ಅಲ್ಲದೆ ಚಿತ್ರದಲ್ಲಿನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಚಂದನ್ ಶೆಟ್ಟಿ ಅವರ ಯಕ್ಷಗಾನದ ಪಾತ್ರಗಳು ಈಗಾಗಲೇ ಗಮನವನ್ನು ಸೆಳೆದಿದೆ. ಭಾರಿ ನಿರೀಕ್ಷೆ ಹುಟ್ಟಿಸಿರುವ ವೀರಚಂದ್ರಹಾಸ ಸಿನಿಮಾವನ್ನು ಏಪ್ರಿಲ್ 18ಕ್ಕೆ ಬಿಡುಗಡೆ ಮಾಡುವ ಪ್ಲಾನ್ ಮಾಡಲಾಗಿದೆ. ವಾಮನ ನಟ ಧನ್ವೀರ್ ಗೌಡ ಲೀಡ್ ರೋಲ್ ನಲ್ಲಿರುವ ವಾಮನ ಕೂಡ ಬಿಡುಗಡೆಗೆ ಸಜ್ಜಾಗಿದೆ. ಮುಖ್ಯವಾಗಿ ಈ ಚಿತ್ರಕ್ಕೆ ದಾಸ ದರ್ಶನ್ ತಮ್ಮದೇ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಭರ್ಜರಿ ಆಕ್ಷನ್ ಇರುವ ಈ ಚಿತ್ರ ಕೂಡ ಏಪ್ರಿಲ್ 10ಕ್ಕೆ ಬಿಡುಗಡೆಯಾಗ್ತಾ ಇದೆ. ಈ ಎಲ್ಲ ಸಿನಿಮಾಗಳು ಒಂದು ವಾರದ ಅಂತರದಲ್ಲಿ ರಿಲೀಸ್ ಆಗ್ತಾ ಇರುವುದರಿಂದ ಸಹಜವಾಗಿ ಈ ಚಿತ್ರಗಳ ನಡುವೆ ಸ್ಪರ್ಧೆ ಏರ್ಪಡುವ ನಿರೀಕ್ಷೆ ಇದೆ.